Hello and welcome back to Sandpoint Institute Belagavi. This is Priyanka. So BWSSB ಇದು JEE ಎಕ್ಸಾಮ್ಸ್ ಆಲ್ರೆಡಿ ಆಗ್ಯಾವು. ದಟ್ ಈಸ್ HK ಎಕ್ಸಾಮ್ 22 ಡಿಸೆಂಬರ್ ಆಯಿತು. ಆಮೇಲೆ BWSSB JEE RPC ಎಕ್ಸಾಮು 10th ಜನವರಿಗೆ ಆಯಿತು. ಸೊ ಆಲ್ರೆಡಿ KEA ವೆಬ್ಸೈಟ್ ಒಳಗೆ ಕೀ ಆನ್ಸರ್ಸನ್ನು ರಿಲೀಸ್ ಮಾಡ್ಯಾರು. ಬಟ್ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ಸ್ವಲ್ಪ ಎಕ್ಸಾಮ್ ಪೇಪರ್ ಅನಾಲಿಸಿಸ್ ಮಾಡಾಕಿದ್ದೀನಿ, ವೇಟೇಜ್ ಅನಾಲಿಸಿಸ್ ಮಾಡಾಕತ್ತೀನಿ. ಸೊ ನಾವು ಎರಡೂ ಪೇಪರನ್ನು ನಾವು ಕಂಪೇರ್ ಮಾಡಿದ್ವಿ ಅಂದ್ರೆ ಸೊ JEE ಲೆವೆಲ್ಗೆ ಏನು ಇರಬೇಕಲ್ಲ ಅಷ್ಟು ಕರೆಕ್ಟ್ ಇತ್ತದು. ಸೊ ಎಕ್ಸಾಮ್ ಲೈಕ್ ಕ್ವಶನ್ ಪೇಪರ್ ವಾಸ್ ವೆರಿ ಸಿಂಪಲ್. ಆಮೇಲೆ ವೇಟೇಜ್ ವೇರಿಡ್ ಲಾಟ್. ಸೊ ಯಾವುದು ಸಬ್ಜೆಕ್ಟಿಗೆ ಎಷ್ಟು ವೇಟೇಜ್ ಕೊಡಬೇಕು ಭಾಳ ಡಿಫ್ರೆನ್ಸ್ ಐತಿ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದ ಮೇನ್ ಇಂಟೆನ್ಷನ್ ಆಫ್ ಮೇಕಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಈಸ್ ನಾಳೆ ಯಾವುದೇ JEE ಎಕ್ಸಾಮ್ ಬತ್ತಂದರೆ ಯು ಕ್ಯಾನ್ ಕೀಪ್ ದಿಸ್ ಅನಾಲಿಸಿಸ್ ಆಸ್ ದ ರೆಫರೆನ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಡಿ ಅಕಾರ್ಡಿಂಗ್ಲಿ. ಯಾಕಂದರೆ ಯೂಶ್ವಲಿ JEE ಎಕ್ಸಾಮ್ಸಿಗೆ ಏನಾಗ್ತಾವಂದ್ರೆ ನಿಮಗೆ ನ್ಯೂಮರಿಕಲ್ಸ್ ಭಾಳ ಕಮ್ಮಿ ಇರ್ತಾವೆ. ಸೊ ಇವನ್ನ ನಾನು ಎರಡೂ ಪೇಪರ್ಸನ್ನು ಕನ್ಸಿಡರ್ ಮಾಡಿದ್ನಂದ್ರೆ ಒಂದು ಪೇಪರ್ ಒಳಗೆ ಜಸ್ಟ್ ಒಂದು 2-3 ಕ್ವಶನ್ಸ್ ಅಷ್ಟೇ ಬಂದಿದ್ವು. ಇನ್ನೊಂದು ಎಕ್ಸಾಮ್ ಅಥವಾ ಇನ್ನೊಂದು ಪೇಪರ್ ಒಳಗೆ ಒಂದು 5-6 ಕ್ವಶನ್ಸ್ ಬಂದಿದ್ವು. ಬಟ್ ಆಲ್ ದ ಕ್ವಶನ್ಸ್ ಆರ್ ದ ನ್ಯೂಮರಿಕಲ್ಸ್ ವೇರ್ ವೆರಿ ಸಿಂಪಲ್. ಈಗ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗ್ಯಾರ ಅಂದರೆ ಈಗ ನಮ್ಮದು ಕೋರ್ಸ್ ಹೆಂಗೈತೆ ಅಂದ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ JEE ಎಕ್ಸಾಮ್, AE ಎಕ್ಸಾಮ್ ಆ್ಯಸ್ ವೆಲ್ ಆಸ್ AEE ಎಕ್ಸಾಮ್, ದ ಸೇಮ್ ಕೋರ್ಸ್, ದ ಸೇಮ್ ಸಬ್ಜೆಕ್ಟ್ಸ್. ಬಟ್ ಡಿಫ್ರೆನ್ಸ್ ಏನು, ನೀವು ಯಾವುದು ಅಟೆಂಪ್ಟ್ ಮಾಡಿತಿದ್ರೆ ಹೆಂಗೆ ಸ್ಟಡಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಆಫ್ ಸರ್ವೇಯಿಂಗ್. ಓಕೆ, ಸೊ ನೀವು ಏನಾರು JEE ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತಿದ್ರಿ ಅಂದ್ರೆ ನಿಮ್ಮದು ಥಿಯರಿ ಏನಿರುತ್ತಲ್ಲ ಆ ಸಬ್ಜೆಕ್ಟ್ ಒಳಗೆ ಇಟ್ ರಿಮೇನ್ಸ್ ಸೇಮ್, ಇಸಂಟ್ ಇಟ್, ವೆದರ್ ಇಟ್ ಈಸ್ ಫಾರ್ JEE, ಫಾರ್ AE ಆರ್ AEE, ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಬಟ್ ನಾವು ಕಮಿಂಗ್ ಟು ದ ನ್ಯೂಮರಿಕಲ್ಸ್, ಯಾಕಂದ್ರೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಒಳಗೆ ಪ್ರಿಪೇರಿಂಗ್ ದ ನ್ಯೂಮರಿಕಲ್ಸ್ ಆರ್ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್ ಆರ್ ಪ್ರಾಕ್ಟೀಸಿಂಗ್ ದ ನ್ಯೂಮರಿಕಲ್ಸ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಅದರ ಸಂಬಂಧ ನಾವು ಒಂದು ಸ್ಟ್ರಾಟಜಿಕಲಿ ಸ್ಟಡಿ ಮಾಡಬೇಕು. ಸೊ ಈಗ ನಾ JEE ಪ್ರಿಪೇರ್ ಆಗ್ತಿದ್ನಿ ಅಂದ್ರೆ ಏನು ಮಾಡೋದು, ಜಸ್ಟ್ ಸಿಂಪಲ್ ನ್ಯೂಮರಿಕಲ್ಸ್ ಅಷ್ಟೇ ಮಾಡ್ಕೊತ ಹೋಗೋದು. ಸ್ವಲ್ಪ ಮೀಡಿಯಮೂ ಮಾಡಬಾರ್ದು, ಡಿಫಿಕಲ್ಟ್ ಅಂತೂ ಬಿಟ್ಟುಬಿಡೋದು, ಸ್ಕಿಪ್ ಮಾಡೋದು ಟೋಟಲಿ. ಯಾಕಂದ್ರೆ ಒಂದೊಂದು ಲೆಂದಿ ನ್ಯೂಮರಿಕಲ್ಸ್ ಇರ್ತಾವೆ, ಅದನ್ನೆಲ್ಲ ಮಾಡೋದು ನೆಸಸರಿ ಇಲ್ಲ, ಜಸ್ಟ್ ಸ್ಕಿಪ್ ಇಟ್. ಓಕೆ, ವೆರಿ ಸಿಂಪಲ್ ನ್ಯೂಮರಿಕಲ್ಸ್. ನಿಮಗೆ ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೂ ನೀವು ಸಾಲ್ವ್ ಮಾಡಬಹುದು. ಅಂಥ ನ್ಯೂಮರಿಕಲ್ಸ್ ಮಾತ್ರ ಓದ್ರಿ, ಬಟ್ ಥಿಯರಿ ಎಲ್ಲ ಓದ್ರಿ. ಈಗ ನೆಕ್ಸ್ಟ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಮ್ಯಾಮ್ ನಾನು AE ಎಷ್ಟೋ ಪ್ರಿಪೇರ್ ಆಗ್ತಂತಾರೆ. ಸೊ ಇದನ್ನ ಇನ್ಫಾರ್ಮೇಷನ್ ಏನು ಕೊಡಾಕ್ತಾನೆ, ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗ್ತಾರಲ್ಲ, ಒಬ್ಬೊಬ್ರು ಏನಂತಾರೆ ಸಿಲೆಬಸ್ ಭಾಳ ಜಾಸ್ತಿ ಐತಿ, ನಮಗೆ ಕವರ್ ಮಾಡೋಕ್ಕೆ ಭಾಳ ಟೈಮ್ ಬೇಕಂತೀರಿ. ಬಟ್ ನಾವು ಆ್ಯಸ್ ಅ ಟೀಚರ್, ಆ್ಯಸ್ ಆ್ಯನ್ ಇನ್ಸ್ಟಿಟ್ಯೂಟ್, ವಿ ಪ್ರೊವೈಡ್ ಎವ್ರಿಥಿಂಗ್. ಯಾಕಂದ್ರೆ ನಿಮಗೆ ಇನ್ಸಫಿಷಿಯೆಂಟ್ ಅನ್ನಿಸ್ಬಾರ್ದು. ನೀವು ಫೀಸ್ ಕೊಟ್ಟು ನಮ್ಮ ಕೋರ್ಸ್ ಜಾಯ್ನ್ ಆಗಿರ್ತೀರಿ, ಅದಕ್ಕೆ ವಿ ಹ್ಯಾವ್ ಸಾಲ್ವ್ಡ್ ಪ್ಲೆಂಟಿ ಆಫ್ ನ್ಯೂಮರಿಕಲ್ಸ್. ಅದರ ಸಂಬಂಧ ನಾನು ನಿಮಗೆ ಇದು ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಕೊಡಾಕತ್ತೀನಿ. ಲೈಕ್ ಯು ಶುಡ್ ನೋ ವೆನ್ ಯು ಹ್ಯಾವ್ ಟು ಸ್ಟಾಪ್, ವೇರ್ ಯು ಹ್ಯಾವ್ ಟು ಸ್ಟಾಪ್, or how much you have to study, because end of the day it all depends on how much time you have, isn't it? So ಅದರ ಸಂಬಂಧ ಈಗ ನೀವು ಈಗ ಕಮಿಂಗ್ ಬ್ಯಾಕ್ ಟು ಲೈಕ್ ಓಕೆ, ನೀವು JEE ಪ್ರಿಪೇರ್ ಆಗ್ತಂದ್ರೆ ಏನು ಮಾಡಬೇಕು, ಥಿಯರಿ ಅಂತೂ ಓದಬೇಕು ಕಂಪಲ್ಸರಿ, ಸಿಂಪಲ್ ನ್ಯೂಮರಿಕಲ್ಸ್ ಕಂಪಲ್ಸರಿ ಮಾಡಬೇಕು, ಮೀಡಿಯಮ್ ಲೆವೆಲ್ ನ್ಯೂಮರಿಕಲ್ಸ್ ಒಂದು ಲೆವೆಲ್ ಮಾಡಬೇಕು ಅಷ್ಟ. ಜಸ್ಟ್ ಒನ್ ಎಕ್ಸಾಂಪಲ್, ದಟ್ಸ್ ಇಟ್. ನಾವು ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ AEE, ಸೊ ಆ ಟೈಮ್ದಾಗ ನೀವು ಥಿಯರಿ ಅಂತೂ ಓದಲೇಬೇಕು, ಡೆರಿವೇಷನ್ಸು ಮಾಡಲೇಬೇಕು. ಇದು AE-JEEಗೆ ಡೆರಿವೇಷನ್ಸು ಜಸ್ಟ್ ನೀವು ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಅಷ್ಟೇ ನೀವು ಡೆರಿವೇಷನ್ಸ್ ನೋಡಬೇಕು ಕಂಪಲ್ಸರಿ. ನಮ್ಮದು ವಿಡಿಯೋ ಲೆಕ್ಚರ್ಸ್ ಒಳಗೆ ಡೆರಿವೇಷನ್ಸ್ ನೋಡಲೇಬೇಕು. ಆಮೇಲೆ ನಾವು ನೋಟ್ಸ್ ಏನು ಪ್ರೊವೈಡ್ ಮಾಡಿವಲ್ಲ ಅಲ್ಲಂತೂ ನಾವು ಡೀಟೇಲ್ ನೋಟ್ಸ್ ಕೊಟ್ಟೆವು. ಸೊ ಡೆರಿವೇಷನು ನೋಡಬೇಕು, ಬಟ್ ನೆನಪಿಟ್ಕೋದು ನೆಸಸರಿ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು AEE ಪ್ರಿಪ್ರೇಷನ್ ಅಲ್ಲ, ನೀವು ಅದ್ರ ಜೊತೆ ನೀವು ಡೆರಿವೇಷನೂ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯು ಶುಡ್ ಡಿರೈವ್ ಆ್ಯಕ್ಚುಲಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ ಪಾರ್ಟ್, ಸೊ ಇಲ್ಲಂತೂ ನೀವು ಸಿಂಪಲ್ ಕ್ವಶನ್ಸು ಮಾಡಬೇಕು, ಮೀಡಿಯಮ್ ಕ್ವಶನ್ಸು ಮಾಡಬೇಕು, ಡಿಫಿಕಲ್ಟ್ ಕ್ವಶನ್ಸು ಮಾಡಬೇಕು. ಸೊ ಆಲ್ ಟೈಪ್ ಆಫ್ ಕ್ವಶನ್ಸ್ ಯು ಆರ್ ಡೂಯಿಂಗ್ ಇನ್ PWD, PWD ಇರಲಿ ಅಥವಾ ವಾಟ್ ಎವರ್ ಲೈಕ್ AEE ಎಕ್ಸಾಮ್ ಈಸ್. ಯಾಕಂದ್ರೆ AEE ಎಕ್ಸಾಮ್ ಈಸ್ ಡಿಸ್ಕ್ರಿಪ್ಟಿವ್, ಸೊ ಕ್ವಶನ್ಸ್ ಕ್ಯಾನ್ ಕಮ್ ಫ್ರಮ್ ಎನಿವೇರ್. ಓಕೆ, ಸೊ ತಿಳಿತಲ್ಲ, JEE ಅಷ್ಟೇ ಪ್ರಿಪೇರ್ ಆಗ್ತಂದ್ರೆ ಇಷ್ಟ ಮಾಡಿರಿ. AEಗೆ ಅಂದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ತೊಗೊಂಡು ಮಾಡಿರಿ. AEE ಅಂದ್ರೆ ಆಲ್ 3 ಕ್ಯಾಟಗರೀಸ್ ಮಾಡಿರಿ. ಈಗ ಇನ್ನೊಂದು ಟೈಪ್ ಆಫ್ ಸ್ಟೂಡೆಂಟ್ಸ್ ಇರ್ತೀರಿ ನೀವು, ಮ್ಯಾಮ್ ಐ ಆಮ್ ಡಿಪ್ಲೊಮಾ ಕ್ಯಾಂಡಿಡೇಟ್, ಅಂದರೆ ನಾನು ಡಿಪ್ಲೊಮಾ ಮಾಡೀನಿ, ಇಂಜಿನಿಯರಿಂಗು ಮಾಡೀನಿ, ಆಮೇಲೆ ನಾನು 3 ಎಕ್ಸಾಮ್ ನಾನು ಅಟೆಂಪ್ಟ್ ಮಾಡಬೇಕಂತನು. ಸೊ ನೀವೇನು ಮಾಡ್ಬೇಕಂದ್ರೆ ಅದೇನು ಲಾಸ್ಟ್ ಕ್ಯಾಟಗರಿ ಹೇಳಿದ್ಲ AEE ಅದನ್ನೆಲ್ಲ ಮಾಡ್ಬೇಕಂದ್ರೆ ಥಿಯರಿ, ಸಿಂಪಲ್ ನ್ಯೂಮರಿಕಲ್ಸ್, ಮೀಡಿಯಮ್ ನ್ಯೂಮರಿಕಲ್ಸ್ ಆ್ಯಸ್ ವೆಲ್ ಆಸ್ ಕಾಂಪ್ಲೆಕ್ಸ್ ನ್ಯೂಮರಿಕಲ್ಸ್, ಡೆರಿವೇಷನ್ಸ್, ಎವ್ರಿಥಿಂಗ್. ಆಮೇಲೆ ವಾಟ್ ಐ ಆಮ್ ಟೆಲಿಂಗ್, ಯು ಮೈಟ್ ಬಿ ಫೀಲಿಂಗ್ ಲಿಟಲ್ ಹಾರ್ಡ್ ಆರ್ ಲಿಟಲ್ tough to feel like whether I will be able to cover the syllabus atanda. But when you are attempting government exams alla, you should study a lot. ಈಗ ನೀವು IAS KS ಪ್ರಿಪೇರ್ ಆಗ್ತಿದ್ರೆ ನಿಮ್ಗೆ ಗೊತ್ತಿರತ್ತೆ ಎಷ್ಟು ಓದಬೇಕಂತ,
So the same way is for our civil engineering government exams. Yakandra these are all the government exams where the competition is too high and where these are again the government jobs where the salary is really good. So your career will be fixed. So that's the reason ನೀವು ಏನಂತಾರೆ more than 100% efforts ಅಂತೂ ನೀವು ಹಾಕಲೇಬೇಕು. ಸೊ there is no compromise in this. Okay, so don't try finding any shortcut in this. So you have to do this. All right. Oh cat. ಸೊ ನಾವು ಈಗ ನಾನು ಏನು ಮಾಡ್ತೀನಂದ್ರೆ ನಿಮಗೆ ಇದು ಏನು ವೇಟೇಜ್ ಅನಾಲಿಸಿಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ರಿ ನೀವು HK JE ಎಕ್ಸಾಮ್ ಆಗಿತ್ತಲ್ಲ 22 ಡಿಸೆಂಬರ್ಗೆ. ಸೊ ಇಷ್ಟು ಸಬ್ಜೆಕ್ಟ್ಸ್ ಅದಾವ. ಇಷ್ಟು ನಾವು ವೇಟೇಜ್ ಅನಾಲಿಸಿಸ್ ಮಾಡಿ ನಾವು ತಿಳ್ಕೊಂಡ್ರೆ ಏನೈತಿ, ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕಾಂಕ್ರೀಟ್ ಟೆಕ್ನಾಲಜಿ. ಸೊ ಇಫ್ ಯು ಸಿ ದಿಸ್ ನೋಡಿರಿ 24 ಕ್ವಶನ್ಸ್ ಕೇಳ್ಯಾರ ಅವರು. ಓಕೆ, ಸೊ 24 ಕ್ವಶನ್ಸ್. ಸರ್ವೇಯಿಂಗ್ ನೋಡಿದ್ರೆ 9 ಕ್ವಶನ್ಸ್. ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ನೋಡಿದರೆ ನಿಮ್ಗೆ ಆ್ಯಸ್ ವೆಲ್ ಆಸ್ ಸಾಮ್ ನೋಡಿದರೆ 7 ಕ್ವಶನ್ಸ್. ಸೊ ಸೇಮ್ ವೇ ಇಫ್ ಯು ಗೋ ಡೌನ್, ಸೊ ಇವೆಲ್ಲ ಅಗದಿ ಲೋ ವೇಟೇಜ್ ಸಬ್ಜೆಕ್ಟ್ಸ್ ಬಿಕಾಸ್ ದೇ ಆರ್ ವೆರಿ ಸ್ಮಾಲ್ ಸಬ್ಜೆಕ್ಟ್ಸ್. ಓಕೆ, ಈಗ ನಮ್ಮದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂದ್ರೆ ಬಿಲ್ಡಿಂಗ್ ಮಟೀರಿಯಲ್ಸು, ದೆನ್ ಸರ್ವೇಯಿಂಗು, ದೆನ್ ಸಾಮು, ದೆನ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಜಾಸ್ತಿ ಕೇಳೋರು. ಸೊ ಆಬ್ವಿಯಸ್ಲಿ ಲಿಸನ್, ದಿಸ್ ಈಸ್ ವೆರಿ ಟ್ರೂ ಬಿಕಾಸ್ ದಿಸ್ ಇಸ್ JE ಎಕ್ಸಾಮ್. ಸೊ ಯೂಶ್ವಲಿ JE ಎಕ್ಸಾಮ್ಸ್ ಒಳಗೆ ಬಿಲ್ಡಿಂಗ್ ಮಟೀರಿಯಲ್ಸದ್ದು ಜಾಸ್ತಿ ವೇಟೇಜ್ ಇರ್ತೈತಿ. ಈವನ್ ಇಫ್ ಯು ಕನ್ಸಿಡರ್ SSC JE ಎಕ್ಸಾಮ್, RRB ಎಕ್ಸಾಮ್, ದ ವೇಟೇಜ್ ರಿಮೇನ್ಸ್ ಸೇಮ್ ಬಿಲ್ಡಿಂಗ್ ಮಟೀರಿಯಲ್ಸ್. ಯಾಕಂದ್ರೆ ನ್ಯೂಮರಿಕಲ್ಸ್ ಎಲ್ಲ ಇರುವುದಿಲ್ಲಲ್ಲ ಯೂಶ್ವಲಿ. ಸೊ ದಟ್ಸ್ ದ ರೀಸನ್ ಅವ್ರು ಇದ್ರ ಮೇಲೆ ಕೇಳ್ತಾರೆ. ಸೊ ಸೇಮ್ ವೇ ಈಗ ನಾನ್ HK ದಟ್ ಈಸ್ RPC ನೋಡಿದ್ವಿ ಅಂದ್ರೆ ಇಲ್ಲೂ ನೋಡಿರಿ ಬಿಲ್ಡಿಂಗ್ ಮಟೀರಿಯಲ್ಸ್ ಹೆಚ್ಚೈತಿ, ದೆನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಫ್ಲೂಯಿಡ್ ಮೆಕ್ಯಾನಿಕ್ಸು ಹೆಚ್ಚೈತಿ, RCC ಹೆಚ್ಚು ಕೇಳ್ಯಾರ ನೋಡ್ರಿ ಇಲ್ಲಿ. ಓಕೆ, ಸೊ ರೆಸ್ಟ್ ಅದರ್ ಸಬ್ಜೆಕ್ಟ್ಸ್ ಸಾಮ್ 6 ಕ್ವಶನ್ಸ್ ಕೇಳ್ಯಾರ. ಸೊ ದ್ಯಾಟ್ಸ್ ದ ರೀಸನ್ ಈ ಟೈಪ್ ನಾವು ಒಂದು ಪೇಪರ್ ಅನಾಲಿಸಿಸ್ ಮಾಡಿದ್ವಿ ಅಂದ್ರೆ ನಮಗೊಂದು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಬಟ್ ನಿಮಗೊಂದು ಮೈಂಡ್ದಾಗ ಏನಿರ್ಬೇಕಂದ್ರೆ ಮ್ಯಾಮ್ ಇದೇನೈತಲ್ಲ ಇದನ್ನು ನಾನು ಮಾಡಿದ್ರೆ ನನಗೆ ಹೇಗೂ ಹೆಲ್ಪ್ ಆಕೈತೆ ಅನ್ನೋದು. ಸ್ವಲ್ಪ ಇದು ಇನ್ಫಾರ್ಮೇಷನ್ ಏನಾಗ್ತೈತಲ್ಲ ಎಕ್ಸಾಮ್ಗೆ ಬಯಾಸ್ ಆಕೈತಿ. ಯಾಕಂದರೆ ಒಳಗೆ ನ್ಯೂಮರಿಕಲ್ಸ್ ಕೇಳತ್ತಾರಲ್ಲ, ಹೀಗಾಗಿ ಥಿಯರಿ ಕ್ವಶನ್ ಸ್ವಲ್ಪ ಕಮ್ಮಿ ಬರ್ತಾವೆ. ಯೂಶ್ವಲಿ ಅರೌಂಡ್ 30 to 40% ನ್ಯೂಮರಿಕಲ್ಸ್ ಇರ್ತಾವೆ ಒಳಗೆ. ಸೊ ಆಬ್ವಿಯಸ್ಲಿ ಇವು ಬಿಲ್ಡಿಂಗ್ ಮಟೀರಿಯಲ್ಸ್ ಸಬ್ಜೆಕ್ಟ್ಸ್ ಅಂತದ್ರೊಳಗೆ ಏನು ಇರತ್ತೆ ರೀ, ನ್ಯೂಮರಿಕಲ್ಸ್ ಅಂತೂ ಭಾಳ ಇಲ್ಲ, ಅದು ಮಿಕ್ಸ್ ಡಿಸೈನ್ ಅಷ್ಟನ. ಆಮೇಲೆ ಒಂದೆರಡು ಸಿಂಪಲ್ ನ್ಯೂಮರಿಕಲ್ಸ್ ಇರ್ತಾವೆ ಅಷ್ಟ. ಬಟ್ ವೆನ್ ವಿ ಟಾಕ್ ಅಬೌಟ್ ಅದರ್ ಸಬ್ಜೆಕ್ಟ್ಸ್ ದ ನ್ಯೂಮರಿಕಲ್ಸ್ ಆರ್ ಮೋರ್. ಸೊ ದ್ಯಾಟ್ಸ್ ದ ರೀಸನ್ ಅವಾಗ ಏನಾಗ್ತೈತಿ ಒಳಗೆ ಇಷ್ಟೊಂದು ವೇಟೇಜ್ ಬಿಲ್ಡಿಂಗ್ ಮಟೀರಿಯಲ್ಸಿಗೆ ಇರೋದಿಲ್ಲ. ಯು ಕ್ಯಾನ್ ಗಿವ್ ದ ವೇಟೇಜ್ ಆಫ್ ಅರೌಂಡ್ 8 to 10%, ಬಟ್ ನಾಟ್ ಮೋರ್ ದ್ಯಾನ್ ದ್ಯಾಟ್. ಓಕೆ, ಸೊ ಇದು ಅನಾಲಿಸಿಸ್ದಿಂತ ನೀವು ಅಪ್ಕಮಿಂಗ್ ಯಾವುದೇ ನಾಳೆ JEಗೆ ಕಾಲ್ ಮಾಡ್ತಾರಂದ್ರೆ ಇದನ್ನೊಂದು ರೆಫರೆನ್ಸ್ ಆಗಿ ಇಟ್ಕೋರಿ ಆ್ಯಂಡ್ ಯು ಸ್ಟಾರ್ಟ್ ಸ್ಟಡಿಂಗ್. ಸೊ ದಿಸ್ ವಿಲ್ ರಿಯಲಿ ಹೆಲ್ಪ್ ಯು. ಇವನ್ ದ ಸೇಮ್ ಹೋಲ್ಸ್ ಗುಡ್ ಫಾರ್ SSC JE as well as RRB JE. Okay, so this is the information I wanted to give. Stay tuned with Sandpoint on Stream YouTube channel, and if you have any doubts, so this is my number 9916085858. So instead of calling first, try leaving the WhatsApp message. ನಿಮ್ಮ ಕೋರ್ಸ್ ಇನ್ಫಾರ್ಮೇಷನ್ ಇರಲಿ ಅಥವಾ ಎನಿ ಡೌಟ್ಸ್ ಇರಲಿ, ಡೆಫಿನೆಟ್ಲಿ ಒನ್ಸ್ ಐ ಸಿ ಯುವರ್ ಮೆಸೇಜ್ ಐ ವಿಲ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಯುವರ್ ಮೆಸೇಜ್. ಸೊ ಸೇಯಿಂಗ್ ದಿಸ್, ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಡೋಂಟ್ ಫರ್ಗೆಟ್ to follow Sandpoint on Stream YouTube channel.